ಪದ್ಮನಾಭನಗರ ನಿವಾಸಕ್ಕೆ ಪಾರ್ಥಿವ ಶರೀರವನ್ನು ತರಲಾಗಿದೆ. ಮಣಿಪಾಲ್ ಹಾಸ್ಪಿಟಲಿಂದ ಪಾರ್ಥಿವ ಶರೀರಕ್ಕೆ ಈಗ ಕುಟುಂಬಸ್ಥರಿಂದ ಆರಂಭಿಕ ಪೂಜೆ, ಮನೆಗೆ ತಂದಾಗ ಸಾಮಾನ್ಯ ಪೂಜೆ ಮಾಡ್ತಾರೆ. ಬಳಿಕ ಪದ್ಮನಾಭನಗರ ಮೈದಾನಕ್ಕೆ ಪಾರ್ಥಿವ ಶರೀರವನ್ನು ಸ್ಥಳಾಂತರ ಮಾಡ್ತಾರೆ. ನಾಳೆ ಬೆಳಿಗ್ಗೆ 11 ಗಂಟೆವರೆಗೆ ಸಾರ್ವಜನಿಕ ದರ್ಶನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಈಗ ಪದ್ಮನಾಭನಗರ ನಿವಾಸಕ್ಕೆ ಚೆನ್ನಮ್ಮನವರ ಪಾರ್ಥಿವ ಶರೀರವನ್ನು ತರಲಾಗಿದೆ. ಈಗ ತುಂಬ ಜನ ಹೆಚ್ಚು ಕಡಿಮೆ ರಾತ್ರಿಯೇ ಬರ್ತಾರೆ. ಜೊತೆಗೆ ಸಾರ್ವಜನಿಕರು ತುಂಬ ಸಂಖ್ಯೆಯಲ್ಲಿ ಬರ್ತಾರೆ. ಹಾಸನ, ಮಂಡ್ಯ, ಮೈಸೂರು ಭಾಗದಿಂದ, ರಾಮನಗರದಿಂದ ತುಂಬ ಜನ ಅಂತಿಮ ದರ್ಶನ ಪಡೆಯೋದಕ್ಕೆ ಬರ್ತಾರೆ. ಹಾಗಾಗಿನೇ ಅಲ್ಲೇ ಅವ್ರ ಮನೆ ಹತ್ರನೇ ಒಂದು ಗ್ರೌಂಡ್ ಇದೆ, ಆ ಗ್ರೌಂಡ್ಗೆ ಶಿಫ್ಟ್ ಮಾಡ್ತಾರೆ. ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡ್ತಾರೆ. ಎಲ್ಲರೂ ಕೂಡ ರಾತ್ರಿಯೆಲ್ಲ ಅಂತಿಮ ದರ್ಶನವನ್ನು ಪಡಿತಕ್ಕಂಥದ್ದು. ನಾಳೆ ಬೆಳಗ್ಗೆ 11 ಗಂಟೆ ತನಕ ಪಾರ್ಥಿವ ಶರೀರವನ್ನು ಅಲ್ಲೇ ಇರಿಸಿರ್ತಾರೆ. ಅದಾದ ನಂತರ ಹಾಸನಕ್ಕೆ ರವಾನೆ ಮಾಡ್ತಾರೆ. ಆ್ಯಕ್ಚುಲಿ ಎಲ್ಲಿ ಅಂತ್ಯಕ್ರಿಯೆ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಡಿಸಿಷನ್ ತಗೊಂಡಿಲ್ಲ ಕುಟುಂಬಸ್ಥರು. ಯಾಕೆಂದರೆ ಒಂದು 2-3 ಪ್ಲೇಸ್ ಬಗ್ಗೆ ಚರ್ಚೆ ಆಗ್ತಾ ಇದೆ. ಹೊಳೆ ನರಸೀಪುರದಲ್ಲಿ ಮಾಡಬೇಕಾ, ಹರದಳ್ಳಿನಲ್ಲಿ ಮಾಡಬೇಕಾ, ಅಥವಾ ಚೆನ್ನಮ್ಮನವರ ಹುಟ್ಟೂರು ಅಲ್ಲಿ ಮಾಡಬೇಕಾ, ಅದೆಲ್ಲವೂ ಕೂಡ ನಡೀತಾ ಇದೆ. ಸೊ ಅದ್ರ ಬಗ್ಗೆ ಫೈನಲ್ ಕುಟುಂಬಸ್ಥರು ಒಂದು ಕಾಲನ್ನು ತಗೊಂಡು ಸೋಮವಾರ ಬಹುತೇಕ ಅಂತ್ಯಕ್ರಿಯೆ ನೆರವೇರ್ತಕ್ಕಂಥ ಸಾಧ್ಯತೆ ಇದೆ. 11 ಗಂಟೆ ತನಕ ನಾಳೆ ಅವಕಾಶ ಇದೆ. ಬೆಂಗಳೂರಿನಲ್ಲಿ ಬಂದು ಯಾರು ಬೇಕಾದರೂ ಅಂತಿಮ ದರ್ಶನವನ್ನು ಪಡಿಬಹುದು. ಇಷ್ಟು ಮಾಹಿತಿಯನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಆಗಲೇ ಮಾಹಿತಿಯನ್ನು ಕೊಟ್ಟಿದ್ದು. ಅದಾದ ನಂತರ ಇವಾಗ ಪಾರ್ಥಿವ ಶರೀರವನ್ನು ತಂದಿರತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಮೊದಲಿಗೆ ಪಾರ್ಥಿವ ಶರೀರವನ್ನು ಮನೆ ಒಳಗೆ ತೊಗೊಂಡು ಹೋಗ್ತಾರೆ. ಮನೆಯ ಒಳಗಡೆ ಅವರ ಸಮುದಾಯದ ಪ್ರಕಾರ ಪೂಜೆ ಪುನಸ್ಕಾರಗಳೆಲ್ಲ ಮಾಡ್ತಾರೆ. ಆಮೇಲೆ ಅಂತಿಮ ದರ್ಶನ. ಪೂಜೆ ಪುನಸ್ಕಾರಗಳು ಕುಟುಂಬಸ್ಥರಿಂದ ಏನಾಗಬೇಕು, ಗಂಡು ಮಕ್ಕಳಿಂದ, ಹೆಣ್ಣು ಮಕ್ಕಳಿಂದ, ಆಮೇಲೆ ಅವರವರ ಸಂಬಂಧಿಕರೆಲ್ಲ ಬರೋರೆಲ್ಲ ಇರ್ತಾರೆ, ಅವ್ರುಗಳು ಕೂಡ ಬರಬೇಕು. ಯಾರಾದರೂ ವಿದೇಶದಿಂದ ಬರೋರಿದ್ದರೆ ಅವರು ಬರಬೇಕು. ಸೊ ಅದೆಲ್ಲವನ್ನು ನೋಡಿಕೊಂಡು ಆಮೇಲೆ ಪಾರ್ಥಿವ ಶರೀರವನ್ನು ಸಾರ್ವಜನಿಕ ದರ್ಶನಕ್ಕೆ ಅಂತ ಇಡ್ತಾರೆ. ಯಾರ್ಯಾರು ಅಂತಿಮ ದರ್ಶನವನ್ನು ಪಡಿಬೇಕೋ ಅವರೆಲ್ಲರೂ ಕೂಡ ಪಡಿತಾರೆ. ಈಗಾಗಲೇ ಸಾಕಷ್ಟು ಜನ ಸಂತಾಪವನ್ನು ಸೂಚಿಸಿದ್ದಾರೆ. ಸಾಕಷ್ಟು ಜನ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಟ್ವೀಟ್ ಮಾಡಿದ್ದಾರೆ. ನರೇಂದ್ರ ಮೋದಿಯವರು ಸಂತಾಪವನ್ನು ಸೂಚಿಸಿದ್ದಾರೆ. ಉಸಿರಾಟದ ಸಮಸ್ಯೆಯಿಂದಾಗಿ ಕಳೆದ 4 ದಿನಗಳ ಹಿಂದೆ ಬೆಂಗಳೂರಿನ ಹಾಸ್ಪಿಟ್ಲಿಗೆ, ಅಂದರೆ ಖಾಸಗಿ ಹಾಸ್ಪಿಟ್ಲಿಗೆ ದಾಖಲಾಗಿದ್ದರು ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರು. ಇವತ್ತು 4:50 ವೇಳೆಗೆ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. ಅಂದರೆ ಜೀವನದುದ್ದಕ್ಕೂ ಎಲ್ಲ ರೀತಿಯ ಕಷ್ಟ ಕಾರ್ಪಣ್ಯಗಳನ್ನು ಧೈರ್ಯದಿಂದ ಎದುರಿಸಿ ಜಯಿಸಿದ್ರು ಅವರು. ಈ ಬಾರಿ ಅನಾರೋಗ್ಯದ ಎದುರು ಹೋರಾಡಿ ಆ ಹೋರಾಟದಲ್ಲಿ ಗೆಲ್ಲಲಾಗದೆ ಇಹಲೋಕವನ್ನು ತ್ಯಜಿಸಿದ್ದಾರೆ. ಅವರ ಹಠಾತ್ ಅಗಲಿಕೆಗೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ದೇಶದ ಪ್ರಮುಖ ನಾಯಕರೆಲ್ಲರೂ ಕೂಡ ಕಂಬನಿಯನ್ನು ಮಿಡಿದಿದ್ದಾರೆ. ತೀವ್ರ ಬೇಸರ ತಂದಿದೆ ಅಂತ ಪ್ರಧಾನಿ ಮೋದಿ ಅವರು ಎಕ್ಸ್ನಲ್ಲಿ ಹಾಕ್ಕೊಂಡಿದ್ದಾರೆ. ಚೆನ್ನಮ್ಮ ಅವರ ನಿಧನದ ಸುದ್ದಿ ತಿಳಿತಾ ಇದ್ದಂತೆ ತೀವ್ರ ಆಘಾತ ವ್ಯಕ್ತಪಡಿಸಿರೋ ಪ್ರಧಾನಿ ನರೇಂದ್ರ ಮೋದಿ, ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ನಿಧನದ ವಾರ್ತೆ ತೀವ್ರ ಬೇಸರ ತಂದಿದೆ. ಸಮಾಜದ ಏಳಿಗೆಗಾಗಿ ಅವರು ಹೊಂದಿದ್ದ ಕಾಳಜಿ ಮತ್ತು ಅವರ ವಿನಮ್ರ ನಡೆ ಎಲ್ಲರ ಗೌರವಕ್ಕೆ ಪಾತ್ರವಾಗಿತ್ತು. ಈ ಕಠಿಣ ಸಮಯದಲ್ಲಿ ಅವರ ಕುಟುಂಬದ ನೋವಿನಲ್ಲಿ ನಾನೂ ಭಾಗಿಯಾಗಿದ್ದೇನೆ. ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಅವರು ಶೋಕ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ಕೂಡ ತೀವ್ರ ಸಂತಾಪವನ್ನು ಸೂಚಿಸಿದ್ದಾರೆ. ಮಾಜಿ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಎಚ್ ಡಿ ದೇವೇಗೌಡ ಅವರ ಧರ್ಮಪತ್ನಿ ಶ್ರೀಮತಿ ಚೆನ್ನಮ್ಮ ದೇವೇಗೌಡ ಅವರ ನಿಧನದ ಸುದ್ದಿ ಅತ್ಯಂತ ದುಃಖವನ್ನು ಉಂಟು ಮಾಡಿದೆ. ಒಬ್ಬ ಕುಟುಂಬದ ಮಾತೃಮೂರ್ತಿಯ ಅಗಲಿಕೆ ಆ ಕುಟುಂಬಕ್ಕೆ ಎಂದಿಗೂ ತುಂಬಲಾರದ ನಷ್ಟ. ಈ ಕಠಿಣ ಮತ್ತು ನೋವಿನ ಕ್ಷಣದಲ್ಲಿ ಎಚ್ ಡಿ ದೇವೇಗೌಡ ಅವರಿಗೂ, ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರಿಗೂ, ದೇವೇಗೌಡರ ಕುಟುಂಬದ ಎಲ್ಲ ಸದಸ್ಯರಿಗೂ ನನ್ನ ಸಂತಾಪಗಳನ್ನು ಸಲ್ಲಿಸ್ತೀನಿ. ಭಗವಂತ ದಿವಂಗತ ಶ್ರೀಮತಿ ಚೆನ್ನಮ್ಮ ದೇವೇಗೌಡ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕರುಣಿಸಲಿ, ಅವರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸುವ ಶಕ್ತಿಯನ್ನು ನೀಡಲಿ ಅಂತ ಪ್ರಾರ್ಥಿಸ್ತೀನಿ ಅಂತ ಅಶೋಕ್ ಅವರು ಕೂಡ ಹೇಳಿದ್ದಾರೆ. ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ, ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡ್ತಾ ಇರತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಅವರ ಕುಟುಂಬದ ಪೂಜೆ ಆಗಬೇಕು ಮೊದಲಿಗೆ, ಹಾಗಾಗಿ ಮನೆ ಒಳಕ್ಕೆ ತೊಗೊಂಡು ಹೋಗಿಬಿಡ್ತಾರೆ. ದೇವೇಗೌಡರು ಮತ್ತು ಚೆನ್ನಮ್ಮನವರು ಬಹು ದೀರ್ಘಕಾಲದಿಂದ ಪದ್ಮನಾಭನಗರದ ಈ ಮನೆಯಲ್ಲಿ ವಾಸ ಇದ್ದರು, ಇಲ್ಲಿಯೇ ಇದ್ದರು. ಸೊ ಹಾಗಾಗಿ ಈಗ ಮೊದಲಿಗೆ ಅಲ್ಲಿಗೆ ತೊಗೊಂಡು ಪಾರ್ಥಿವ ಶರೀರವನ್ನು ಅಲ್ಲಿ ಕುಟುಂಬಸ್ಥರ ಪೂಜೆ ಅವೆಲ್ಲವೂ ಕೂಡ ನೆರವೇರುತ್ತೆ. ನನ್ನ ಪ್ರಕಾರ ಈಗ ದೇಹವನ್ನು ಒಳಗೆ ತೊಗೊಂಡು ಹೋದ್ಮೇಲೆ ಯಾರಿಗೂ ಬಿಡಲ್ಲ. ಈ ಪೂಜೆ ಪುನಸ್ಕಾರಗಳೆಲ್ಲ ನಡೆಯೋ ತನಕ ಕುಟುಂಬಸ್ಥರನ್ನ ಬಿಟ್ಟು ಬೇರೆ ಯಾರಿಗೂ ಅವಕಾಶ ಕೊಡಲ್ಲ. ಸೊ ಅದೆಲ್ಲ ಆಗಬೇಕಿನ್ನು, ಎಲ್ಲವೂ ಆಗಿ ಮತ್ತೆ ಸಾರ್ವಜನಿಕ ದರ್ಶನಕ್ಕೆ ಹೊರಗಡೆ ತಂದಾಗಲೇ ಮತ್ತೆ ಸಿಗೋದಕ್ಕೆ ಸಾಧ್ಯ. ಅಲ್ಲಿ ತನಕ
ಅವ್ರಿಗೆ 4 ಜನ ಗಂಡು ಮಕ್ಕಳಿದ್ದಾರೆ, 2 ಹೆಣ್ಮಕ್ಳಿದ್ದಾರೆ, ಅವರ ಸಂಸಾರಗಳು ಎಲ್ಲರೂ ಕೂಡ ಬರಬೇಕಲ್ಲ, ಕುಟುಂಬಸ್ಥರೆಲ್ಲ. ಇದು ಪ್ಯೂರ್ಲಿ ಮೊದಲಿಗೆ ಎಲ್ಲ ಅವರ ಕುಟುಂಬಸ್ಥರ ಪೂಜೆ ಪುನಸ್ಕಾರಗಳಾಗಬೇಕಲ್ಲ. ಸೊ ರೀತಿ ರಿವಾಜುಗಳು ಯಾವ ರೀತಿ ಇರುತ್ತೆ, ಅವರ ಮನೆತನದ ರೀತಿ ರಿವಾಜುಗಳು, ಅದರ ಪ್ರಕಾರ ಪೂಜೆ ಪುನಸ್ಕಾರಗಳು ಮಾಡ್ತಾರೆ. ಆಮೇಲೆ ಇದು ಮುತ್ತೈದೆ ಸಾವು. ಮುತ್ತೈದೆ ಸಾವು ಅಂದರೆ ತುಂಬ ಶ್ರೇಷ್ಠವಾದ ಸಾವು. ಎಲ್ಲ ಹೆಣ್ಣುಮಕ್ಕಳು ಕೇಳ್ಕೊಳ್ಳೋದನ್ನು ಮುತ್ತೈದೆ ಸಾವನ್ನು ಕೊಡು ಅಂತಂದ್ಬಿಟ್ಟು. ಸೊ ಹಾಗಾಗಿ ಅದರದ್ದೇ ಆದಂತಹ ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ಇರುತ್ತೆ. ಒಂದು ರೀತಿಯಲ್ಲಿ ಪರಮ ಶಿವಭಕ್ತಿಯಾಗಿದ್ದರು ಚೆನ್ನಮ್ಮನವರು, ರಾಜರಾಜೇಶ್ವರಿ ಮಾತೆಯ ಆರಾಧಕರಾಗಿದ್ದರು. ಹಾಗಾಗಿ ಐ ಥಿಂಕ್ ಸೋಮವಾರವನ್ನು ಅದಕ್ಕೆ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ಅನಿಸುತ್ತೆ, ಅಂತಿಮ ಸಂಸ್ಕಾರಕ್ಕೆ, ಶಿವನ ದಿನ ಅನ್ನೋ ಕಾರಣಕ್ಕೋಸ್ಕರ. ಸೊ ದೇವೇಗೌಡರು ಸದಾ ಬೆನ್ನೆಲುಬಾಗಿ ನಿಂತಿದ್ದಂಥವರು ಅವರ ಪತ್ನಿ. ಅವರ ಏಳು ಬೀಳುಗಳಲ್ಲಿ, ರಾಜಕೀಯ ಜೀವನದಲ್ಲಿ, ವೈಯಕ್ತಿಕವಾಗಿ ಅವರ ಕುಟುಂಬದ ವಿಚಾರದಲ್ಲಿ ಎಲ್ಲದರಲ್ಲೂ ಕೂಡ ಒಂದು ರೀತಿ ಗಟ್ಟಿಗಿತ್ತಿಯಂತೆ ನಿಂತಿದ್ದರು. ಅವರು ಹೊರಗಡೆ ಜಗತ್ತಲ್ಲಿ ರಾಜಕೀಯದಲ್ಲಿ ಕಾಣಿಸ್ಕೊಳ್ಳಿಲ್ಲ, ನಿಜ.